50 ml ನೀರು ಹಾಕುವ. ಐವತ್ತು ml ಇದೆಯಾ? ಕಾಣ್ತಿದ್ಯಾ? 50 ml ಕಾಣ್ತಿದ್ಯಾ? 50 ml ನೀರು ನಾವು ಇದು ಅನ್ಕೊಳ್ರಿ, ಇದು ಮೆನ್ಸಸ್ ಪೀರಿಯಡ್ ಬ್ಲಡ್. ಇದು ನೋಡ್ರಿ ಬ್ಲಡ್ ಅನ್ಕೊಳ್ರಿ. ಇದು ಪೀರಿಯಡ್ ಇನ್ ಬ್ಲಡ್. ಹಾಗೆ ಈಗ ಅದೇ ತರನೇ ಈಗ ನಾವು ಐವತ್ತು ml ಇದೆಯಾ? ಇದೆಯಲ್ಲಮ್ಮ, 50 ml ಇದೆ. ಈಗ ಇದಕ್ಕೆ ಹಾಕೋಣ. ಟಿವಿ ಆಡ್ ಅಲ್ಲಿ ತೋರಿಸ್ತಾರೆ, ಇನ್ನೂ 4 ಆರ್ಡರ್ ಬಂದಿದ್ದಾವೆ, ನಾನು ಹೋಗಿ ಡೆಲಿವರಿ ಮಾಡ್ತೀನಿ ಅಂತ ಹೇಳ್ತಾಳೆ. ಈ ಪೀರಿಯಡ್ಸ್ ಎಲ್ಲ ಅಂದಾಗ, ಇಲ್ಲ ನನ್ನ ಹತ್ರ ಸ್ಟೇ ಫ್ರೀ ಇದೆ, ನಾನು ಪೀರಿಯಡ್ಸ್ ಮರ್ತು ಬಿಡು ಅಂತ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತೀವಿ, ಸೀರಿಯಲ್ ನೋಡ್ತಿರ್ತೀರಲ್ಲ, ಪೀರಿಯಡ್ಸ್ ಮರ್ತು ಬಿಡು ಅಂತ ಹೇಳ್ತಾರೆ. ಇದು ತೋರಿಸೋದು. ಹೌದಾ? ಯಾರಾದ್ರೂ ವಾಲಂಟಿಯರ್ ಬಂದು ಮುಟ್ಟು ನೋಡ್ತೀರಾ ಯಾವ ರೀತಿ? ಬರ್ರಿ ಬನ್ನಿಮ್ಮ, ನಿಮ್ಮ ಇಲ್ಲಲ್ಲ ತಪ್ಪನಿಲ್ಲ, ಬನ್ನಿ. ಈ ಕೈಲಿ ಮುಟ್ಟು ನೋಡ್ರಿ, ಈ ಕೈಲಿ ಮುಟ್ಬಿಡ್ರಿ. ಹೌದಾ? ಬರ್ರಿಮ್ಮ, ನೋಡಿ ಬರ್ರಿಮ್ಮ. ಹಾ, ಆ ಕೈಯಿಂದ ಮುಟ್ರಿ. ಯಾಕತ್ತಾ? ಹಾ, ಹೇಗಿದೆಯಮ್ಮ? ಇದು ಮುಟ್ರಿ. ಬರ್ರಿ ಬನ್ನಿಮ್ಮ, ಫೀಲ್ ಮಾಡಿ. ಯಾಕೊತ್ತಾ? ಇದನ್ನು ಓಪನ್ ಆಗಿ ತೋರಿಸ್ತಾ ಇದೀವಿ ಅಷ್ಟೇ. ಹೌದಮ್ಮ? ಈಗ ಅನ್ಕೊಳ್ಳೋಣ, ಈ ಪ್ಯಾಡ್ ನೀವು ಹಾಕೊಂಡ್ರಿ, ಏನೋ ಹೊಲದಲ್ಲಿ ಕೆಲಸ ಮಾಡ್ತಿದ್ದೀರಿ, ಹಿಂಗಾಯ್ತು ಅಂದ್ರೆ, ಸ್ವಲ್ಪ ಹಿಂಗೆ ಆಯ್ತು ಅಂದ್ರೆ ಸ್ಟೈನ್ ಕಾಣಕ್ ಶುರು ಆಯ್ತು ಅಂದ್ರೆ ಹೆಂಗಾಗತ್ತೆ ನಿಮ್ಗೆ? ಎಷ್ಟು ಮುಜುಗರ ಆಗತ್ತೆ. ಇದು ನೋಡಿ, ಒಂದ್ಸರಿ ಅಂಟ್ಕೊಳ್ತಿದ್ವು, ಮುಗ್ದೋಯ್ತಿದ್ರದ್ದು, ಕೆಲಸನೇ ಮುಗೀತು. ಈಗ ಇದು ನೋಡಿದ್ರಲ್ಲ, ಇದು ನೀವು ಹಾಕೊಂಡು ಹೆಂಗಾರ ಓಡಾಡ್ರಿ, ಹೆಂಗಾರ ಹಾಡಾಡ್ರಿ, ಯಾವುದೇ ಥರದ್ದು ತೊಂದರೆ ಇಲ್ಲ. ಒಂದು ಕೆಲಸ ಮಾಡಿ, ಇದಕ್ಕೆ 50 ml ಹಾಕಿದ್ದೀನಲ್ಲ, ಇನ್ನೊಂದು 50 ml ಹಾಕೋದು ಏನಾಗ್ಬೋದು? ಇದು ಈ ಪ್ಯಾಡ್ಗಳು ಎಸ್ಪೆಷಲಿ ವರ್ಕಿಂಗ್ ವುಮೆನ್ಗೆ, ಹೊಲದಲ್ಲಿ ಕೆಲಸ ಮಾಡೋರಿಗೆ ಅಂತಾನೆ ಮಾಡಿರೋಂಥದ್ದು. ಸ್ಕೂಲಿಗೆ ಹೋಗೋ ಹೆಣ್ಮಕ್ಳಿಗೆ ಅವ್ರಿಗೋಸ್ಕರ ಇದು ಮಾಡಿರೋದು. ಯಾಕೊತ್ತಾ? ಪದೇ ನಾವು ಚೇಂಜ್ ಮಾಡೋಕ್ಕೆ ಅವಕಾಶ ಸಿಗಲ್ಲ, ಟೈಮಿಂಗ್ ಇರಲ್ಲ, ಹೊಲಕ್ಕೆ ಹೋಗಿರ್ತೀರಿ, ಇದು ಬಟ್ಟೆಗಳು ಚೇಂಜ್ ಮಾಡಿ ಎಲ್ಲಿ ತೊಳ್ಕೊಬೇಕಲ್ಲಿ, ಮತ್ತು ಸೀದಾ ಹೊಳ ಮನೆ ಬರಬೇಕು. ಇದು ಕಾಮಧೇನು ಮನೆಯಲ್ಲಿ ಕರು ಬಿಟ್ಟು ಹೋಗಿರುತ್ತೆ, ಮೇಯಕ್ಕೆ ಹೋಗಿರುತ್ತೆ, ಅದು ಹಾಲು ಕುಡಿಸ್ಬೇಕಾದ್ರೆ ಓಡ್ ಬಂದಿಗೆ ಹಾಲು ಕುಡಿಸಬೇಕು. ಹಂಗೆ ಪೀರಿಯಡ್ಸ್ ಆಗಿತ್ತು ಅಂದ್ರೆ ಇನ್ನೇನು ಬೆಚ್ಚಬೇಕು ಅಂದಾಗ ನೀವು ಎಲ್ಲಿದ್ರು ಓಡ್ ಸೀದಾ ಮನೆ ಬಂದೆ ಬಚ್ಚು ನೋಡ್ಬೇಕು. ಹೌದಲ್ಲ? ಯಾಕಂದ್ರೆ ಬೇರೆ ಜಾಗ ಎಲ್ಲೂ ಸಿಗದೇ ಇಲ್ಲ. ಈಗ ನಾವು ಮತ್ತೆ ಇನ್ನು 50 ml ಹಾಕಿದ್ವಿ. ಈಗ ನಿಮಗೆ ಟ್ರೈನಲ್ಲಿ ನೀವು ಜರ್ನಿ ಮಾಡಿದ್ದೀರಿ ಅನ್ಸುತ್ತೆ, ಮಾಡಿದ್ದೀರಲ್ಲ? ಜನರಲ್ ಬೋಗಿಯಲ್ಲಿ ಹೋಗಿದ್ದೀರಲ್ಲ? ಜನರಲ್ ಬೋಗಿಯಲ್ಲಿ ಎಲ್ಲೆಲ್ಲಿ ಹೋಗಿದ್ರಿ? ಹಾಸನ, ಮಹಾರಾಷ್ಟ್ರ ಹೋಗಿದ್ದೀರಲ್ಲ? ಹೆಂಗಾಗುತ್ತೆ ಅಂದ್ರೆ ಅದ್ರ ಮೇಲೆ ಕೂತ್ಕೊಂಡ್ರೆ ಯಾವಾಗಾರ ಇಳಿತೀರಪ್ಪ ಅನ್ನಂಗಾಗಿರುತ್ತೆ. ಕೂತ್ಕೊಂಡು ಕುಂಡಿಗಳೆಲ್ಲ ನೋಡ್ತಿರ್ತವೆ. ಅದೇ ನಿಮ್ಗೆ ಆವಾಗ ಏನಿಸುತ್ತೆ, ನಂಗೆ ಒಳ್ಳೆ ಕುಷನ್ ಸಿಕ್ಕದೆ ಎಷ್ಟು ಚೆನ್ನಾಗಿರೋದು ಅಲ್ವಾ? ಹೌದಲ್ಲ? ಅದೇ ರೀತಿ ನಾವು ಪ್ಯಾಡ್ ಹಾಕೊಂಡಾಗ ಹೆಂಗಾಗಿರುತ್ತೆ ಅಂದ್ರೆ ಯಾಕಾದ್ರೆ ಹಾಕೊಂಡಂಗಾಗಿರುತ್ತೆ. ಆದ್ರೆ ಈ ಪ್ಯಾಡ್ ಹಾಕೊಂಡ್ರೆ ನಿಮ್ಗೆ ಕುಷನ್ ಫೀಲ್ ಕೊಡುತ್ತೆ. ಏನ್ ಹೇಳಿ? ಹಾಕೊಂಡಿದ್ದು ಅನುಭವನೇ ಗೊತ್ತಾಗಲ್ಲ, ಆದ್ರೂ ಒಳ್ಳೆ ಕಂಫರ್ಟ್ ಆಗಿ ಕೂತಿದ್ದೀನಿ ಅನ್ನಂಗಾಗಿರುತ್ತೆ. ಯಾವ್ದು ಇರಿಟೇಷನ್ಸ್ ಇರಲ್ಲ. ಯಾಕಂದ್ರೆ ಇದೊಳಗೆ ಒಂದು ಸಣ್ಣದೊಂದು ಕೆಂಪು ಕಲರ್ ನೋಡಿದ್ರಲ್ಲ, ಇದು ಆನಿಯನ್ ಚಿಪ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಸ್ಮೆಲ್ ಬರಕ್ ಕೊಡಲ್ಲ. ಈವನ್ ಕ್ಯಾನ್ಸರ್ ಇದ್ರೂ ಸಹ ಕ್ಯೂರ್ ಮಾಡೋ ತಾಕತ್ ಈ ಒಂದು ಚಿಪ್ಪಿಗಿದೆ. ಇದಕ್ಕೆ ಹೆಸರು ಆನಿಯನ್ ಚಿಪ್ ಅಂತ ಹೇಳ್ತೀವಿ. ಆನಿಯನ್ ಚಿಪ್ ಅಂತ ಓದಿದ್ದಲ್ಲ. ಇದ್ರ ಬಗ್ಗೆ ನೆಕ್ಸ್ಟ್ ಬಂದಾಗ ಇದ್ರ ಮಾಹಿತಿ ಕೊಡ್ತೀನಂತೆ. ಈಗ ಮುಟ್ ನೋಡ್ರಿ, ಇದು ಬರೀಮ್ಮ. ಅದು ಆಂಟಿ ಲಾಕಿಂಗ್ ಸಿಸ್ಟಮ್ ಅಂತ ಲಾಕ್ ಆಗುತ್ತೆ. ಇದು ಇದ್ರ ಏನೇ ಹಾಕೋದ್ರು ಇದ್ರೊಳಗೆ ಹೀರ್ಕೊಂಡ್ಬಿಡುತ್ತೆ. ನಿಮ್ಗೆ ಹೊರಗಡೆ ಬರಕ್ ಕೊಡೋದೇ ಇಲ್ಲ, ಚಾನ್ಸಸ್ಸೇ ಇಲ್ಲ. ಆಲ್ರೆಡಿ ನಾನು 100 ml ಹಾಕಿದ್ದೀನಿ, 50-100 ml ಹಾಕಿದ್ದೀನಿ. ಬೆಳಗ್ಗಿಂದ ಸಂಜೆವರೆಗೂ ಆರಾಮಾಗಿರ್ಬೋದಾ? ಬಿಚ್ಚೋ ಅವಶ್ಯಕತೆನೇ ಇಲ್ಲ. ಹೌದಲ್ಲ? ಬೆಳಗ್ಗಿಂದ ಸಂಜೆವರೆಗೂ ನಾರ್ಮಲ್ ಆಗಿ ನೀವು ಬಟ್ಟೆ ಹಾಕೊಂಡು ಹೋದ್ರೆ ಓಡ್ ಬರ್ಬೇಕು ಮನೆಗೆ.
ಪ್ಯಾಡ್ ಹಾಕೊಂಡ್ರಂತೂ ಆ ಕಿರಿಕಿರಿ ತಪ್ಪಿದ್ದಲ್ಲ, ಅದು ಅನುಭವಿಸಿದ ಅಷ್ಟೇ ಗೊತ್ತು. ಬಟ್ಟೆ ಹಾಕೊಂಡಾಗ ದಪ್ಪ ಇಷ್ಟಪ್ಪ ಹಾಕಿರ್ತೀರಿ, ಎಳ್ಕೊಳುತ್ತೆ. ಪ್ಯಾಡ್ ಎಳ್ಕೊಳ್ಳೋದೇ ಇಲ್ಲ, ನೋಡ್ರಲ್ಲ ಈಗ 50 ml ಚಲ್ಬಿಡ್ತು. ಎಸ್, ಈಗ ನಾನು ಹೇಳ್ದಲ್ಲ ಆ ರೀತಿ ಬಟ್ಟೆ ಹೊಲ್ಕೊಂಡು ಹಾಕೊಂಡ್ರೆ ನಿಮ್ಗೆ ಬೆಟರ್ ಅನ್ಸುತ್ತೆ. ಅದು ಇಲ್ಲ ಅಂದ್ರೆ ಇದು ಹಾಕೊಂಡ್ರೆ ನಿಮ್ಗೆ ಇದು ನೋಡ್ರಿ, ಈಗ 100 ml ಹಾಕಿದೀನಿ, ಬಿಟ್ಟು ನೋಡ್ರಿ. ಈಗ ಇನ್ನೊಂದು ಕೆಲಸ ಮಾಡೋಣ, ಇನ್ನೊಂದು ಅರ್ಧ ದಿವಸ ಹೆಚ್ಚೋಣ ಇದಕ್ಕೆ. ಬೆಳಗ್ಗಿಂದ 12 ಗಂಟೆ ಹೇಳಿದೆ, ಈಗ 12 ಗಂಟೆ ಮತ್ತೆ ಸಂಜೆ ಬೆಳಗ್ಗೆ 6 ಗಂಟೆ ತನಕ, ಇನ್ನು 6 ಗಂಟೆ. ನೀವ್ ಹೇಳ್ದಂಗೆ 60 ml ತಗೊಂಡಿದ್ದೀನಿ. ಮತ್ತೆ ಎಷ್ಟು ml ಹಾಕ್ಬೇಕಮ್ಮ? ಕಲೀರಿ, ಅವ್ರು ಹೇಳ್ದಂಗೆ 50 ml ಹಾಕೋಣ. ಇದೇನಮ್ಮ, ಇನ್ನೊಂದು ಅರ್ಧ ದಿವಸ ಹೆಚ್ಚಿದ್ದೀನಿ. ಹೌದ್ರಿ, ಈಗ ನಿಮ್ಗೆ ಈ ಪ್ಯಾಡನ್ನ ಯೂಸ್ ಮಾಡಿದ್ರಿ ಅನ್ಕೊಳ್ಳೋಣ, ಇದು ಎಲ್ಲಿ ಬೇಕಲ್ಲಿ ಎಸೆಯೋ ಹಾಗಿಲ್ಲ. ಎಸೆಯೋಕ್ಕಾಗತ್ತಾ? ಎಲ್ಲೂ ಎಸೆಯೋಕ್ಕಾಗಲ್ಲ. ಅಕಸ್ಮಾತ್ ಬೈ ಮಿಸ್ಟೇಕ್ ನೀವು ಫೋಲ್ಡ್ ಮಾಡಿಬಿಟ್ಟು ನೀವು ಟಾಯ್ಲೆಟಲ್ಲಿ ಹಾಕಿದ್ರೆ ಟಾಯ್ಲೆಟ್ ಕಟ್ಕೊಂಡ್ಬಿಡುತ್ತೆ. ಹೌದಾ? ಅದನ್ನ ಹೊಡೆ ತೆಗಿಬೇಕು ಅಂದರೆ ಮತ್ತೆ 30-40 ಸಾವಿರ ಖರ್ಚು ಮಾಡಬೇಕು, ಎಲ್ಲ ತೆಗಿಬೇಕು. ಅಲ್ಲಿ ಒಗ್ಯೋಕ್ಕಾಗಲ್ಲ. ಅಕಸ್ಮಾತಾಗಿ ನೀವು ಗುಂಡಿ ತೆಗೆದು ಮಣ್ಣಲ್ಲಿ ಮುಚ್ಚಿದ್ರು 500 ವರ್ಷ ಆದ್ರೂ ಇದು ಕೊಳಿಯಲ್ಲ. ಏನು ಹೇಳ್ರಿ? 500 ವರ್ಷ ಆದ್ರೂ ಸಹ ಇದು ಕೊಳಿಯಲ್ಲ. ಇದು ಅದು ಇದು ಕಾಟನ್ ಮಣ್ಣಲ್ಲಿ ಮಣ್ಣಾಗ ಹೋಗ್ಬಿಡುತ್ತೆ. ಹೌದಲ್ಲ? ಬಾಡಿನೇ ಸ್ವಲ್ಪ ದಿವಸಕ್ಕೆ ಮಣ್ಣಲ್ಲಿ ಹೋಗ್ತಿದ್ದು ಮಣ್ಣಾಗ ಹೋಗ್ಬಿಟ್ಟಿರುತ್ತೆ. ಇದು ಮಣ್ಣಾಗಲ್ಲ, ಆದ್ರೆ ಇದು ಮಣ್ಣಲ್ಲಿ ಮಣ್ಣಾಗ ಹೋಗ್ಬಿಡುತ್ತೆ. ಮತ್ತೆ ಇದು ಬಹಳ ಸೇಫ್ಟಿ ಇರುತ್ತೆ. ಇದು ಮುಟ್ ನೋಡ್ರಿ ನೀವು, ಇದು ಮತ್ತೆ ಹೊರ ಕಳಿಸ್ತಾ ನೋಡೋಣ. ಮತ್ತು ಡ್ರೈ ಇದೆ ಅದು. ಈ ಪ್ಯಾಡ್ಗಳು ತಗೋಬೇಕು ಅಂದ್ರೆ ಒಂದು ಪಾಕೆಟಿಗೆ 80-85 ರೂಪಾಯಿ ಅಲ್ಟ್ರಾ ಥಿನ್ ಪ್ಯಾಡ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ನಾವು ಇಂಥ ಪ್ಯಾಡ್ ಕೊಡ್ತಿದ್ದೀವಿ, ಇದಕ್ಕಿಂತ 3ರಷ್ಟು ಹೆಚ್ಚಿಗೆ ಹೀರೋ ಅಂತದ್ದು ಕೊಡ್ತಿದೀವಿ ಅಂದ್ರೆ ಇದ್ರ ರೇಟ್ ಎಷ್ಟಿರ್ಬೋದು ಅಂದಾಜು? ದಿವ್ಸಕ್ಕೆ ಒಂದೇ ಹಾಕೊಳ್ಳೋದಮ್ಮ, ಮುಗೀತು. ಎಷ್ಟು ಕೊಡ್ಬೋದು? ಒಂದು ಪಾಕೆಟಿಗೆ ಒಂದು 500 ರೂಪಾಯಿ ಆಗ್ಬೋದಲ್ಲ. ಯಾಕಂದ್ರೆ ಅಂತ ಒಳ್ಳೆ ಕ್ವಾಲಿಟಿ ಕೊಡ್ತಿದೀವಿ, ಮತ್ತೆ ಇದ್ರೊಳಗೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅಂದ್ರೆ ಒಂದು 500 ರೂಪಾಯಿ ಕೊಡ್ಬೋದಲ್ಲ. ನಾವು ಬಡವರು ಡಾಕ್ಟ್ರೆ ಇಷ್ಟೊಂದು ಹೇಳ್ಬಿಟ್ರೆ ನಾವು ಹೆಂಗೆ ಏನೋ ನಾವು ಆಸೆ ಪಟ್ವಿ ಕೊಂಡ್ಕೋಬೇಕು ಅಂತ ವಿಚಾರ ಮಾಡ್ತಿದ್ವಿ. ನೀವು ಒಂದೇ ಸರಿ 500 ಅಂದ್ಬಿಟ್ರೆ ಹೆಂಗೆ ಅಂತ. ಹೌದಲ್ಲ? ಬೇಡ, ಇದು ಡಿಸ್ಕೌಂಟ್ ಮಾಡ್ಬಿಡೋಣ, ಒಂದು ಕೆಲಸ ಮಾಡೋಣ, 250 ಕೊಟ್ರೆ ಬಟ್ಟೆನ ಯೂಸ್ ಮಾಡೋಣ ಅಂತೀರಿ. ಅಕಸ್ಮಾತಾಗಿ ಒಂದು ಕೆಲಸ ಮಾಡೋಣ, ಯಾಕೋ ಇಷ್ಟೊಂದು ಕೇಳ್ಕೊತಿದ್ದೀರಿ ಅಂತ ಹೇಳ್ಬಿಟ್ಟು ಇದು ಒಂದು 200 ರೂಪಾಯಿ ಮಾಡಿದ್ರೆ 150 ಮಾಡಿದ್ನಾ? ಬೇಡ, 100 ರೂಪಾಯಿ ಅಲ್ಲ ಅಲ್ಲಲ್ಲ. ಈ ಪ್ಯಾಡ್ ಹಾಕೊಂಡಾಗ ನಿಮ್ಗೆ ಡಾಕ್ಟರ್ ಚಾರ್ಜ್ ಎಷ್ಟಾಗುತ್ತೆ ಗೊತ್ತಾ? ಒಂದ್ಸರಿ ಇಚಿಂಗ್ ಅಂತ ಹೋದ್ರೆ ಅವ್ರು ಇಂಜೆಕ್ಷನ್ ಮೆಡಿಸಿನ್ ಅಂತ ಕೊಟ್ರೆ, ಒಂದ್ಸರಿ ರಾಣೆಬೆನ್ನೂರು ಹೋಗಿ ಬಂದ್ಬಿಟ್ರೆ 1000 ರೂಪಾಯಿ ಖರ್ಚು. ಇದು ಹಾಕೊಂಡು 1000 ರೂಪಾಯಿ ಖರ್ಚು ಮಾಡೋದಕ್ಕಿನ್ನ ಇದು ಹಾಕೊಂಡ್ರೆ 150 ರೂಪಾಯಿಗೆ ಹಾಕೊಳಕ್ಕಾಗಲ್ವಾ? ಬ್ಯಾಡಮ್ಮ, 100 ರೂಪಾಯಿ ಮಾಡಿದ್ರೆ ಹೆಂಗಿರುತ್ತೆ? ನಾನು 100 ರೂಪಾಯಿ ಮಾಡಿದ್ರೆ ಹೆಂಗಿರುತ್ತೆ? ಅಂದಾಜು ಅಲ್ಲ, 6 ಪ್ಯಾಡ್ ಇರ್ತಾವಮ್ಮ. ಇದು 6 ಪ್ಯಾಡ್ ಇರೋದು. ಇದು ಇಂಥ ಪ್ಯಾಡ್ 85 ರೂಪಾಯಿ. ಇದು ಎಷ್ಟು ಹೇಳ್ರಿ? 85 ರೂಪಾಯಿ. ಇಂಥ ಪ್ಯಾಡಿಗೆ 150 ಕೊಡಕ್ಕಾಗಲ್ವಾ? ಹೆಲ್ತ್ ಫ್ರೆಂಡ್ಲಿ, ಇಕೋ ಫ್ರೆಂಡ್ಲಿ, ಸೇಫ್ಟಿ ನೋಡ್ತಾರೆ. ಹೌದಾ? ಒಟ್ಟು 100 ರೂಪಾಯಿ ಅಂದ್ರೆ ಹೆಂಗಿರುತ್ತೆ? ಏನು ಇಲ್ಲಮ್ಮ, ಇದ್ರ ರೇಟ್ 75 ರೂಪಾಯಿ. ಇದು 75 ರೂಪಾಯಿ. ಇದು 88 ರೂಪಾಯಿ 90 ರೂಪಾಯಿ. ಇದು 88 ರೂಪಾಯಿ ಪ್ಲಸ್ ಟ್ಯಾಕ್ಸ್ 90 ರೂಪಾಯಿ. ಈ ಪ್ಯಾಡ್ ತಗೋದಕ್ಕಿಂತ 75 ರೂಪಾಯಿ ಈ ಪ್ಯಾಡ್ ಹೆಂಗಿದೆ ಅಮ್ಮ? ಇದು ಈಗ್ಲಾದ್ರೂ ಇದ್ರದ್ದು ನೀರು ಬಂದಿರೋದು ಅಷ್ಟೇ. ಇದ್ರದ್ದು ಇನ್ನೂ ಇದರಲ್ಲಿ ಹಿಂಡಿದ್ರು ನಿಮ್ಗೇನು ಬರಲ್ಲ ಇದ್ರೊಳಗೆ, ಗೊತ್ತಾಯ್ತ್ರಿ? ಇದು ಇನ್ನೂ ಒಣಗೇ ಇದೆ. ಇದು ಇಕೋ ಫ್ರೆಂಡ್ಲಿ ಇದೆ, ಕಾಟನ್. ಇದು ಹೌದಲ್ಲ? ಈ ಪ್ಯಾಡ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ಸರ್ವಿಸ್ ಮಾಡೋರಿಗೆ ಇದು ಮಾಡಿರೋದು.
ಹೊಲದಲ್ಲಿ ಕೆಲಸ ಮಾಡಿ. ಯಾಕಂದರೆ ಇದು ಭಾಳ ಒಳ್ಳೇದಿದೆ, ಇಕೋ ಫ್ರೆಂಡ್ಲಿ ಇದೆ. ಇದು ಉಡಾನ್ ಸೇಫ್ ಅಂತ, ಇದು ನಮ್ಮದೇ ಆದ ಬ್ರ್ಯಾಂಡ್. ಇದು ನಾವು ಹೇಳಿ ಮಾಡಿಸಿರುವಂಥ ಪ್ಯಾಡ್. ಇದು ಮೆಡಿಕಲ್ ಸ್ಟೋರ್ ಎಲ್ಲೂ ಸಿಗಲ್ಲ. ನೀವು ಎಸ್ ಅಂತ ಬೇಕು ಅಂದರೆ ಮಾತ್ರ ಶೀತಲ್ ಮೇಡಮ್ಗೆ ಎಷ್ಟು ಜನಕ್ಕೆ ಬೇಕು ಏನು ಬೇಕು ಅಂತ ಹೇಳಿದ್ರೆ ಅಷ್ಟು ಜನದ ಹೆಸರು ಕೊಟ್ಟರೆ, ಅವ್ರು ಅಮೌಂಟ್ ಕೊಟ್ಟರೆ ಶೀತಲ್ ಮೇಡಮ್ ಅವ್ರು ನಿಮಗೆ ತಲುಪಿಸ್ತಾರೆ. ಇಲ್ಲ ಯಾರಾದರೂ ಪ್ರತಿನಿಧಿಗಳು ಬರ್ತಿರ್ತಾರಲ್ಲ, ಅವ್ರ ಜೊತೆ ಕೊಟ್ಟಾದ್ರು ಕಳಿಸ್ತಾರೆ, ಅಷ್ಟು ನಿಮಗೆ ಸೇರುತ್ತೆ. 6 ಇರ್ತವೆ. ಒಂದು ಪೀರಿಯಡ್ ನಿಮ್ಮದು ಸಲೀಸಾಗಿ ಹೋಗುತ್ತೆ. ಕಡಿಮೆ ಬ್ಲೀಡಿಂಗ್ ಹೋಗ್ತಿರೋರಿಗೆ ಇನ್ನೂ ಉಳಿಯುತ್ತೆ, ಗೊತ್ತಾಯ್ತಲ್ಲ. ಹೆಚ್ಚಿಗೆ ಹೋಗೋರಿಗೆ ಒಂದು ಪಾಕೆಟ್ ಸರಿ ಹೋಗುತ್ತೆ. ಇದ್ರ ಹೊರಗೆ ಬರೋ ಚಾನ್ಸೇ ಇಲ್ಲ, ಹೆಂಗಾರ ಕುಣಿದಾರೆ. ಅದಕ್ಕೆ ಇದು ಉಡಾನ್ ಸೇಫ್ ಅಂತ ಹೇಳ್ತಿರೋದು. ಆದರೆ ಇದು ಈಗಲಾದ್ರೂ ಸ್ವಲ್ಪ ಹಿಂಗಂದ್ರೆ ಈಗಲೇ ಬರುತ್ತೆ. ಈಗ ಇದೆಲ್ಲ ಆಯಿತು. ಇದು ಹೆಂಗಿದೆ ಪ್ಯಾಡ್? ಇದು ವರ್ತಿದೆಯಾ? 75 ರೂಪಾಯಿ. ನಿಮ್ಗೆ ಬೇಕು ಅಂದ್ರೆ ಸೀತಾ ಮೇಡಮ್ ಅವ್ರಿಗೆ ಕೇಳ್ರಿ. ಈಗ ಅದಕ್ಕಿಂತ ಇನ್ನೂ ಒಳ್ಳೇದೊಂದು ಹೇಳ್ತಿದ್ದೀನಿ. ಇಲ್ಲ ಹಂಗನ್ನಕ್ ಹೋಗ್ಬೇಡಿ. ಅವ್ರು ಟ್ರಾನ್ಸ್ಫರ್ ಆದ್ರೂ ಅವ್ರು ಯಾರಿದಾರಲ್ಲ ಅವ್ರಿಗೆ ವಹಿಸ್ಬಿಟ್ಟು ಹೋಗ್ತಾರೆ. ಮತ್ತೆ ಇನ್ನೊಂದು, ನೀವು ಒಂದ್ಸರಿ ಬ್ಯಾಡಿಗೆಯಲ್ಲಿ ನಮ್ಮ ಇದು ನೋಡ್ಬಿಟ್ರೆ ನೀವೇ ಬಂದು ತಗೊಂಡು ಹೋಗ್ಬಿಡ್ಬೋದು. ಒಂದ್ ಕೆಲಸ ಮಾಡ್ಬೋದು. ಇನ್ನು ಯಾರಾದ್ರೂ ಒಬ್ರು ಬಂದು ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ನೀವು ಪರ್ಚೇಸ್ ಮಾಡ್ಕೊಂಡು ಹೋದ್ರೆ ಮತ್ತೆ ಅದ್ರ ಮೇಲೆ ಬಲ್ಕಲ್ಲಿ 10% ಡಿಸ್ಕೌಂಟ್ ಕೊಟ್ಬಿಡ್ತೀವಿ. ಮತ್ತೆ ಅವ್ರು ಬಂದು ತಗೊಂಡು ಹೋಗ್ಬಿಟ್ರೆ ಸಾಕು. 10% ಡಿಸ್ಕೌಂಟ್ ಅಂದ್ರೆ ಹೋಗೋಬರೋ ಖರ್ಚು ಉಳಿತು ಅಂತ. ಮತ್ತೆ ನಿಮ್ಗೆ ಪ್ಯಾಡ್ ರೇಟ್ ಆಯ್ತು ನಿಮ್ಗೆ, ಹೌದಲ್ಲ? ತಗೋಬೋದಲ್ಲ? ಈಗ ಅದಕ್ಕಿಂತ ಇನ್ನೂ ಒಳ್ಳೇದೊಂದು ಪ್ರಾಡಕ್ಟ್ ತೋರಿಸ್ತೀನಿ, ನೋಡ್ತೀರಲ್ಲ? ಅಂಬಿಕಾ ಮೆನ್ಸ್ಟ್ರುಯಲ್ ಕಪ್. ಎಸ್. ಇದು ಎಷ್ಟು ಇರುತ್ತೆ ಅಂತ ನೋಡೋಣ. ಮೇಡಮ್ ಅವರಿಗೆ ಸಾಕು, ಇನ್ನೆಷ್ಟು ಇರಿಸ್ತೀರಿ ನೀವು ನೋಡಿ. ಅಲ್ಲಲ್ಲ, ಕೆಲವರಿಗೆ ಹೌದು 60-70 ml ಅದೇ ಇರುತ್ತೆ. ಇದು ಅದಕ್ಕಿಂತ ಜಾಸ್ತಿ ಇರುತ್ತೆ. ಕನ್ಫರ್ಮ್ ಆಯ್ತು. ಅರೆ ಎಷ್ಟು ಇರುತ್ತೆ ಅನ್ನೋದು ಬೇಕಲ್ವಾ? ಇಡೀ ನೋಡ್ರಿ, ಇದು ಒಳಗೆ ತೆಗೆದ್ರು ಹೇಗಿರುತ್ತೆ ಅಂದ್ರೆ, ಈಗ ಲೇಯರ್ ಬೈ ಲೇಯರ್ ಇರ್ತಾವ ಇಲ್ಲಿ, ಹೌದ್ರಿ? ನಿಮ್ಮ ಈ ನೀರೆಲ್ಲವೂ ಇದ್ರೊಳಗಿರೋದು. ನೀರು ಇದೊಳಗಿದೆ, ನಿಮ್ಮೆಲ್ಲಾ ನೀರು. ನೋಡ್ರಿ, ಈಗ ನೀವು ಕೈಯಲ್ಲಿ ಇಟ್ಕೊಂಡ್ರು ನಿಮ್ಗೆ ಇದು ಹಸಿ ಇಲ್ವೇ ಇಲ್ಲ ಒಂಚೂರುನು. ಕಳಿಸ್ರಿಮ್ಮ ಹಿಂಗೆ ಮುದ್ದೆನ ನೋಡ್ರಿ, ಹಿಡ್ಕೊಂಡು ನೋಡ್ರಿ. ಇದು ಒಂಚೂರು ನಿಮ್ ಕೈಗೆ ಹತ್ತಲ್ಲಮ್ಮ ಇದು. ಮತ್ತೆ ಇದು ಮುಟ್ಟಾದ್ಮೇಲೆ ನಿಮ್ದು ಮುಟ್ಟು ಮುಗಿತು ಅಂದ್ಕೊಳ್ರಿ, ಅದನ್ನ ಹರಿದಿ ನೀವು ಬುಡಕ್ಕೆ ಹಾಕಿದ್ರೆ ನಿಮ್ಗೆ ಬಿಚ್ಕೊಳುತ್ತೆ. ಈಗ ಮಾಡಿದ್ನಲ್ಲ, ಗಿಡಕ್ಕೆ ಗೊಬ್ಬರ ಆಗುತ್ತೆ. ಏನ್ ಹೇಳ್ರಿ? ಯಾರಮ್ಮ ಹೇಳಿದ್ದು? ಉಪ್ಪಿನಕಾಯಿ ಹುಳ ಆಗ್ತವೆ. ದೇವ್ರಕೋಣೆ ಒಳಗೆ ಹೋಗಂಗಿಲ್ಲ. ಅದ್ರ ಬಗ್ಗೆ ಹೇಳ್ತೀನಿ, ಸ್ವಲ್ಪ ತಡೀರಿ. ಅಲ್ಲಮ್ಮ, ಅಲ್ಲಲ್ಲ, ಅದ್ರ ಬಗ್ಗೆ ಹೇಳ್ತೀನಂತೆ. ಈಗ ನಿಮ್ಮ ಮನೆ ದೇವ್ರು ಯಾವ್ದಮ್ಮ? ನಿಮ್ಮ ಮನೆ ದೇವ್ರು ಯಾವ್ದಮ್ಮ? ಮೈಲಾರ ಲಿಂಗೇಶ್ವರ. ಹೆಣ್ ದೇವ್ರು ಹುಲಿಗೆಮ್ಮ. ನಿಮ್ಮ ಮನೆ ದೇವ್ರು ಉಚ್ಚಂಗೆಮ್ಮ, ಎಲ್ಲಮ್ಮ, ಹೊನ್ನಮ್ಮ. ನೋಡ್ರಿ, ಎಲ್ಲ ಅಮ್ಮಗಳೇ ಜಾಸ್ತಿ ಇದಾರೆ, ಹೌದಾ? ಎಲ್ರು ಅಮ್ಮಗಳೇನೆ ಅಲ್ವಾ? ಅವ್ರಿಗೂ ಸಹ ನಮ್ಮಂಗೇನ? ನಮ್ಮಂಗೇನ? ಅವರಿಗೆ ಪವರ್ ಜಾಸ್ತಿ ಇದೆ ದೇವ್ರವ್ರು. ಏನು ಆಗಲ್ಲ. ನೋಡ್ರಿ, ಒಂಚೂರು ಹಸಿ ಇಲ್ಲ. ನೋಡ್ರಿ, ಹಸಿದನಮ್ಮ ಇಲ್ಲ. ಒಂಚೂರು ಹಸಿ ಇಲ್ಲ. ಈಗ ಹುಲ್ಗೆಮ್ಮ, ಚಂದ್ರಗುತ್ತಮ್ಮ, ಎಲ್ಲಮ್ಮ, ಹೌದಾ? ಅವ್ರೆಲ್ರು ಹೆಣ್ದೇವ್ರೆ, ಹೌದಾ? ಗಂಡೇವ್ರು ಹೆಣ್ದೇವ್ರು ಎರಡಿದಾವೆ. ಹೆಣ್ದೇವ್ರಿಗೂ ನಮ್ಗೆ ಹೆಂಗೆ ಮುಟ್ಟಾಗುತ್ತಾ ಹಾಗೆ ಮುಟ್ಟಾಗುತ್ತಾ ಹೆಣ್ದೇವ್ರಿಗೂ. ಯಾವ್ದಾರ ಒಂದು ದೇವಸ್ಥಾನದಲ್ಲಿ ನೀವು ಮತ್ತಿನ್ನೊಂದು 50 ml ಹಾಕ್ಲೇನಮ್ಮ? ಇಲ್ಲಿ ನೋಡ್ರಿ, ಇಲ್ಲಿ ಹಾಕಿದೀನಿ. ಈಗ ಉಚ್ಚಂಗೆಮ್ಮ, ದುರ್ಗಮ್ಮ, ಎಲ್ಲಮ್ಮ, ರೇಣುಕಮ್ಮ ಅವ್ರೆಲ್ರು ಮುಟ್ಟಾಗಿ ಹಾಕ್ತಾರ. ಯಾವ್ದಾರ ದೇವಸ್ಥಾನದಲ್ಲಿ ನೋಡಿದೀರಾ? ಇವತ್ತು ರೇಣುಕಮ್ಮ ಮುಟ್ಟಾಗಿದ್ದಾಳೆ, ಬಂದ್ ಡೋರ್. ಇವತ್ತು ಉಚ್ಚಂಗೆಮ್ಮ ಮುಟ್ಟಾಗಿದ್ದಾಳೆ, ದೇವಸ್ಥಾನ ಬಂದ್ ಅಂತ, ಹೌದಾ? ಎಲ್ಲಾದ್ರೂ
ಮತ್ತೆ ಅವರಿಗೆ ಮೈಲಿಗೆ ಇಲ್ಲ ಅಂದ್ಮೇಲೆ ಮತ್ತೆ ನಮಗೇನಿದೆ? ಇಲ್ಲ ಸರ್, ಯಾವ್ದೋ ದೇವಸ್ಥಾನ ಇದೆ ಸರ್, ಬಂದ್ ಮಾಡ್ತಾರೆ ಸರ್. ಪೀರಿಯಡ್ ಆದ್ಮೇಲೆ ಅವ್ರದ್ದು ಬರುತ್ತೆ ಸರ್ ದೇವಸ್ಥಾನದಲ್ಲಿ. ಅಲ್ಲಲ್ಲ, ಪೀರಿಯಡ್ ಆದ್ಮೇಲೆ ಬರೋದಲ್ಲ, ಆ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳ ವ್ಯಜನ ಏನಿದೆಯಲ್ಲ ಅದಕ್ಕೆ ಪೂಜೆ ಮಾಡ್ತಾರೆ. ಅದೇ ಪೂಜೆ ಬಂದ್ ಮಾಡಲ್ಲ, ಅದಕ್ಕೆ ಪೂಜೆ ಮಾಡೋದು. ಅಲ್ಲಿ ಬರುತ್ತೆ ಸರ್, ಪೀರಿಯಡ್ಸ್ ಬರ್ತಿರುತ್ತೆ, ಅಲ್ಲಿಗೆ ಪೂಜೆ ಮಾಡೋದು. ಗೊತ್ತೈತೆ ನಮ್ಮ ಏನ್ ಜನನಾಂಗ ಇದೆಯಲ್ಲ, ಜನನಾಂಗ ಏನಿದೆಯಲ್ಲ ಹೆಣ್ಮಕ್ಳ ಜನಾಂಗ, ಅದೇ ಇರೋದು, ಅದೇ ದೇವಸ್ಥಾನ, ಅದೇ ಇದಕ್ಕೆ ಪೂಜೆ ಮಾಡೋದಲ್ಲಿ. ಹೌದು ಹೌದು, ಹಾ, ಚಂದ್ರಗುಪ್ತಮ್ಮನಿಗೆ ರಂಡಿ ಪೂಜೆ ಇದೆ. ಆದ್ರೆ ಇದು ವ್ಯಜನ ಪೂಜೆ ಅಂತೀವಿ. ನಮ್ಮ ಯೋನಿ ಪೂಜೆ, ಯೋನಿ ಇದೆಯಲ್ಲ, ಯೋನಿ ಪೂಜೆ ನಡೆಯುತ್ತೆ. ಗೊತ್ತೈತೆ ಇದು ಮೈಲಿಗೆ ಅಲ್ಲ. ಇದು ಇನ್ನೊಂದು ಹೇಳ, ಒಂದು ಅದ್ರದ್ದೇ ದೇವಸ್ಥಾನ ಇದೆ, ಹಾಗೆ ಇದೆ. ಬೇಕಾದ್ರೆ ನಟ್ಟಲ್ಲಿ ತೋರಿಸ್ತೀನಿ ಅಂತ ನಿಮ್ಗೆ, ಆ ದೇವಸ್ಥಾನ ತೋರಿಸ್ತೀನಿ ನಿಮ್ಗೆ. ಇದು ಮೈಲಿಗೆ ಅಲ್ಲ. ಇದು ಇನ್ನೊಂದು ಅಲ್ಲಿ ಹರಿತಿರುತ್ತೆ, ಮೆನ್ಸಸ್ ಟೈಪ್ ಅಲ್ಲಿ ಹರಿತಿರುತ್ತೆ, ಅದು ಒಂದು ಒಳಕೋಗಿ ಬೀಳ್ತಿರುತ್ತೆ, ಅಲ್ಲಿ ಪವಿತ್ರ ಸ್ನಾನ ಮಾಡ್ತಾರೆ. ಗೊತ್ತೈತೆ ಗೊತ್ತೈತಲ್ಲ, ಯಾವುದೇ ಗಿಡ ಮುಟ್ಟಿದ್ರೆ. ಇನ್ನೊಂದು, ಎಷ್ಟು ಜನ ಪೀರಿಯಡ್ಸ್ ಆಯ್ತು ಅಂದ್ರೆ ಮನೆ ಒಳಗ್ ಬರಂಗಿಲ್ಲ. ಸೆಕೆಂಡ್, ಉಪ್ಪಿನಕಾಯಿ ಮುಟ್ಟಂಗಿಲ್ಲ. ಥರ್ಡ್, ದೇವಸ್ಥಾನ ಹತ್ರ ಹೋಗಂಗಿಲ್ಲ. ಸಣ್ಣ ಮಕ್ಕಳಿಗೆ ಮುಟ್ಟಂಗಿಲ್ಲ. ಹೌದಾ? ಮೂರ್ದಾಸ ಆಗತ್ತಂತೆ. ಇವೆಲ್ಲವೂ ಅಂತೆ ಕಂತೆ ಇವು. ನಾನು ಒಂದ್ ಮಾತು ಹೇಳ್ತೀನಿ, ಉಪ್ಪಿನಕಾಯಿ ಫ್ಯಾಕ್ಟ್ರಿ ಯಾರು ನೋಡಿದೀರಾ? ಉಪ್ಪಿನಕಾಯಿ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು ಯಾರು ಗೊತ್ತಾ? ಹೆಣ್ಮಕ್ಳ. ಅವಾಗ ಏನಾರ ಹೆಣ್ಮಕ್ಳು ನಂಗೆ ಮುಟ್ಟಾಗಿದ್ದಾನೆ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಹೋಗಲ್ಲ ಅಂತ ಬಿಡ್ತಾರ? ಮುಟ್ಟಲ್ಲೇ ಹೋಗಿ ಮುಟ್ಟಿ ಎಲ್ಲ ಕೈ ಆಡಿಸ್ಬಿಟ್ಟು ಬಂದಿರ್ತಾರೆ. ಮತ್ತೆ ನೀವು ಮುಟ್ಟಿದ ತಕ್ಷಣ ಹೆಂಗಮ್ಮ ಹುಳ ಬರುತ್ತೆ? ಏನು ಇಲ್ಲ ಅಂತಾರ ಅಷ್ಟೇ, ಬಿಟ್ರೆ ಮುಟ್ ನೋಡ್ರಿ ನೀವು, ಹುಳ ಆಗಲ್ಲ. ಹುಳ ಬಿಡ್ರಿ ಇವೆಲ್ಲವೂ. ಇನ್ನೊಂದು ಹೇಳ, ಅದಕ್ಕೂ ಒಂದು ಸ್ಟೋರಿ ಇದೆ, ಹೇಳ್ತೀನಿ ಕೇಳ್ರಿ. ಒಂದೂರಲ್ಲಿ ಒಬ್ಬ ದೊಡ್ಡ ಮೂರ್ತಲೆ ಹಿಂಬಾಗಿಂದ ಹೇಳ್ತಾ ಬರ್ತೀನಿ. ಅವ್ರು ಮಾಡಿದ್ರು, ಮನೇಲಿ ಒಂದು ಗುಗ್ಗಳ ಪೂಜೆ ಇತ್ತು, ಅಥವಾ ಯಾವ್ದೋ ಸತ್ಯನಾರಾಯಣ ಪೂಜೆ ಇತ್ತು. ಅವರೇ ಮಾಡಿದ್ರು, ಅವ್ರ ಮನೆಯಲ್ಲಿ ಒಂದು ಬೆಕ್ಕನ್ನ ಸಾಕಿದ್ರು. ಆ ಬೆಕ್ಕ ಹೆಂಗಿತ್ತು? ನಿಮ್ಮ ಮನೇಲಿ ಇರ್ತಾವಲ್ಲ ಬೆಕ್ಕು, ನಿಮ್ಮ ಮನೆ ಪಕ್ಕದಲ್ಲಿ ಕೂತ್ಕೊಂಡು ಇಲ್ಲೇ ಬಂದು ಇಲ್ಲೇ ಕೂತ್ಕೊಳ್ತವೆ, ಇಲ್ಲಿ ಬಂದು ಇಲ್ಲೇ ಕೂತ್ಕೊಳ್ತವೆ, ಮುದ್ದಾಡ್ತಾರೆ. ಹೌದಾ? ಅವಕ್ಕೆ ಎಷ್ಟೋ ಹೊಡಿರಿ ಮತ್ತು ಬರ್ತಾವು, ಬಿಡದೇ ಇಲ್ಲ. ಇಂಥ ದೊಡ್ಡ ಗುಗ್ಗಳ ಪೂಜೆ ಇರ್ಬೇಕಾದ್ರೆ ಅವು ಪಕ್ಕದಲ್ಲಿ ಬಂದು ಅದು ಮೈ ಉಜ್ಜೋದು, ಮೈಗೆ ಉಜ್ಬಿಟ್ಟು ಬಾಲ ಹಿಂಗೆ ನೆಟ್ಟಿಗೆ ಇಟ್ಕೊಂಡು ಮೈ ಉಜ್ಜೋದು, ಅದು ಚಿನ್ನಾಟ. ಅದಕ್ಕೆ ನೋಡಿದ್ರಿಗೆ ಅನಿಸುತ್ತೆ ಏನಪ್ಪ ಇದು ಅಂತ, ಸಿ ಅಂತಾರೆ ಅಂತ ಹೇಳ್ಬಿಟ್ಟು ಅವರೇ ಮಾಡಿದ್ರು. ಒಂದು ಬೀಸೋ ಕಲ್ಲಿತ್ತು, ಅದು ಗುಟ್ಟಕ್ಕೆ ಆ ಬೆಕ್ಕನ್ನ ತಗೊಂಡೋಗಿ ಕಟ್ಟಿದ್ರು, ಕಟ್ಬಿಟ್ಟು ಪೂಜೆ ಮಾಡಿದ್ರು. ಇದೇ ರೀತಿ ಅವ್ರ ತಲೆಮಾರಿಂದ ತಲೆಮಾರಿಗೆ ಮನೆಯಲ್ಲೇ ಇತ್ತಲ್ಲ, ಪೂಜೆ ಮಾಡ್ತಾ ಮಾಡ್ತಾ ಕಟ್ಟಿ ಪೂಜೆ ಮಾಡೋದಾಯ್ತು. ಈಗಿನ ಜನರೇಷನ್ ಅಲ್ಲಿ ಏನಾಯ್ತು ಅಂದ್ರೆ, ಆ ತಲೆಮಾರಿನ ಜನರು ಈಗೇನ್ ಇದಾರಲ್ಲ, ಇವ್ರ ಮನೇಲಿ ಬೆಕ್ಕೆ ಇಲ್ಲ. ಅವ್ರ ಮನೆ ಗುಗ್ಗಳ ಆಗ್ಬೇಕು. ಏನ್ ಮಾಡ್ಬೇಕು ಅವರು? ಊರೆಲ್ಲ ಹುಡ್ಕಾಡಿದ್ರು, ಎಲ್ಲರೂ ಒಂದ್ ಬೆಕ್ಕಿದೆ ನೋಡಿ, ಬೆಕ್ಕನ್ನ ಹುಡ್ಕೊಂಡು ತಗೊಂಬಂದಿ ಗೂಟಕ್ಕೆ ಕಟ್ಟಿ ಪೂಜೆ ಮಾಡಿದ್ರು. ಇದು ಗೂಟಕ್ಕೆ ಕಟ್ಟಿ, ಬೆಕ್ಕ ಗೂಟಕ್ಕೆ ಕಟ್ಟಿ ಪೂಜೆ ಮಾಡೋದು ಇದು ನಿಯಮನ ಅಥವಾ ಏನಿದು? ಯಾಕೆ ನಡ್ಸ್ಕೊಂಡ್ ಬಂದ್ರಿ ಹೇಳ್ರಿ? ಆ ಬೆಕ್ಕ ಕಾಡುತ್ತೆ ಅಂತ ಅಲ್ಲಿ ಕಟ್ಟಿದ್ರೆ ಅಷ್ಟೇ, ಬಿಟ್ರೆ ಪೂಜೆ ಮಾಡ್ಬೇಕಾದ್ರೆ ಬೆಕ್ಕ ಕಟ್ಟಬೇಕು ಅನ್ನೋದಿಲ್ಲ. ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ? ಪೂಜೆ ಮಾಡ್ಬಿಟ್ಟು ಬೆಕ್ಕ ಕಟ್ಟೆ ಪೂಜೆ ಮಾಡ್ಬೇಕು ಅಂತ. ಗೊತ್ತಾಯ್ತಲ್ಲ? ಅಷ್ಟೇ, ಈಗಿನ ಕಾಲದವರು ಅದೇ ನಿಯಮ ಅನ್ಕೊಂತ ಬಂದ್ಬಿಟ್ರು. ಹಾಗೇನೆ ಏನಾಗಿದೆ ಅಂದ್ರೆ, ಈಗ ಆಗಿನ ಕಾಲದಲ್ಲಿ ಹಿರಿಯರು ಏನ್ ಮಾಡ್ತಿದ್ರು, ಆ ಒಂದ್ ತಾಯಿಗೆ ಮುಟ್ಟಾಯ್ತು ಅಂದಾಗ ಅವ್ಳ ಪಡೋ ಕಷ್ಟ ನೋಡಕ್ಕಾಗದೆ, ಒಂದ್ ಕೆಲಸ ಮಾಡಮ್ಮ, ನೀನು ಕೂತ್ಕೊಂಡ್ಬಿಡು ಸುಮ್ನೆ ನೀನು, ಆ ಕಡೆ ಅವ್ರಿಗೆಲ್ಲ ಮಾಡೋದೆಲ್ಲ, ಅವ್ರಿಗೆಲ್ಲ ಏನೇನ್ ಹೇಳ್ತಾ ನೀನು ಆರಾಮಾಗಿ ಕೂತ್ಕೊ ನೀನು ಅಂತ ಕೂರ್ಸಿದ್ರು. ಬರ್ತಾ ಏನಾಯ್ತು? ಕೂರ್ಸಿದ ತಕ್ಷಣ ಅವಳಿಗೆ ಒಂದು ತಟ್ಟೆ ಕೊಟ್ರು, ಒಂದು ಚಂಬು ಕೊಟ್ರು, ಆಮೇಲೆ ಚಾಪೆ ಕೊಟ್ರು, ಆಮೇಲೆ ದಿಂಬು ಕೊಟ್ರು. ಆಮೇಲೆ ಆ ದಿಂಬು ಮತ್ತೆ ಒಳಗ್ ತಗೊಂಬರಂಗಿಲ್ಲ, ಅದೇ ಸುತ್ತಬಿಟ್ಟು ಅದೇ ಎಲ್ಲರ ಒಂದ್ ಕಡೆ ಜಂಟಿಗೆ ಸಿಕ್ಸು. ಹಾಗೆ ಬರ್ತಾ ಈಗಿನ ಜನರೇಷನ್ ಏನಾಗಿದೆ ಅಂದ್ರೆ, ಮುಟ್ಟಂದಿದ ತಕ್ಷಣ ಅವ್ರು ಹೊರಗಡೆ ಕೂತ್ಕೋಬೇಕು, ಅವಳದೇ ಸಪ್ರೇಟ್ ಚರ್ಗಿ, ಅವಳದೇ ಸಪ್ರೇಟ್ ತಂಬು, ಎಲ್ಲವೂ ಸಪ್ರೇಟ್ ಮಾಡಿಟ್ಬಿಟ್ರು. ಹಿಂದಿನ ಕಾಲದಲ್ಲಿ ಏನ್ ಮಾಡಿದ್ರು ಅಂದ್ರೆ, ಕಷ್ಟ ಆಗುತ್ತೆ ಅವಳಿಗೆ, ಪಾಪ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಕೂರ್ಸಿದ್ ಬಿಟ್ರೆ ಬೇರೆ ಏನು ಅಲ್ಲ. ಅದು ಈಗಿನ ಕಾಲದಲ್ಲಿ ಏನ್ ಮಾಡ್ತಾರೆ, ಅದೊಂದು ಕೆಟ್ಟದು, ಮುಟ್ಟಂದ್ರೆ ಕೆಟ್ಟದು ಅಂತ ಹೇಳಿ ದೂರ ಇಡಕ್ ಶುರು ಮಾಡಿದ್ರು. ಬರ್ತಾ ಉಪ್ಪಿನಕಾಯಿ ಮುಟ್ಟಂಗಿಲ್ಲ, ದೇವಸ್ಥಾನಕ್ಕೆ ಹೋಗಂಗಿಲ್ಲ, ದೇವ್ರ ಕೊನೆ ಒಳಗೆ ಹೋಗಂಗಿಲ್ಲ, ಸಣ್ಣ ಮಕ್ಳು ಮುಟ್ಟಂಗಿಲ್ಲ. ಮಕ್ಳು ಎಲ್ಲಿಂದ ಬಂದ್ವು? ಮುಟ್ಟಿಂದ ಬಂದ್ವಾ ಅಥವಾ ಬೇರೆ ಇಲ್ಲಿಂದ ಬಂದ್ವಾ? ಎಲ್ಲಿಂದ ಬಂದ್ವು ಮಕ್ಕಳು? ಮುಟ್ಟಿಂದ ತಾನೆ. ಅಂತ ಪವಿತ್ರವಾದ ಮುಟ್ಟದು, ಅದು ಮುಟ್ಟ ಅಂದ್ರೆ ಅದು ಪವಿತ್ರ, ಅದು ತುಂಬಾ. ಆದ್ರೆ ನಾವ್ ಅನ್ಕೊಂಡಿದೀವಿ ಅದು ಕೆಟ್ಟದು ಅಂತ. ಒಂದ್ ಕೆಲಸ ಮಾಡೋಣ, ನಿಮ್ಗೆ ಯಾರಿಗಾದ್ರೂ ಮುಟ್ಟಾಗದ್ 2 ದಿವಸ ಲೇಟ್ ಆಗ್ಬಿಡ್ಲಿ, ನೋಡೋಣ ಏನಾಗತ್ತೆ ನಿಮ್ಗೆ? ಪೇನ್ ಆಗುತ್ತೆ ಅಷ್ಟೆಲ್ಲ, ನಿಮ್ ಮನ್ಸಿಗೆ ಸಮಾಧಾನ ಇರಲ್ಲ, ಟೆನ್ಷನ್, ಯಾವಾಗುತ್ತೋ ಏನೋ. ಹಾಗೆ ಇಲ್ಲ ಹೊಯ್ಕೊಳಕ್ ಶುರು ಮಾಡ್ತೀರಿ.
ಆಗದೆ ಹೋದ್ರು ಕಷ್ಟ, ಆದ್ರೆ ಅದು ಜಾಸ್ತಿ ಹೋಯ್ತು ಅಂದ್ರೆ ಅದನ್ನು ಕಷ್ಟ. ಆಮೇಲೆ ಮುಗೀತು ಅಂದ್ರೆ ನಿರಾಳ, ಎಲ್ಲಪ್ಪ ಮುಗೀತಪ್ಪ, ಇನ್ನೊಂದ್ ತಿಂಗಳ ತನಕ ಸಮಸ್ಯೆ ಇಲ್ಲ ಅಂತ. ಯಾವ್ದಾರ ಫಂಕ್ಷನ್ ಬಂದು ಹೋಗ್ಲಿಬೇಕು, ಹೋಗೋಣ, ಹೌದಲ್ಲ. ಇದು ಆಯ್ತು. ಇದು ಆದ್ಮೇಲೆ ಇನ್ನೂ ಒಂದಿದೆ. ಈಗ ನಿಮ್ಮ ಮನೆಯಲ್ಲಿ ಅನ್ಕೊಳ್ಳೋಣ, ಯಾವುದೋ ಒಂದು ದೊಡ್ಡ ಪೂಜೆ ನಡೀತಾ ಇದೆ, ಪೂಜೆ ನಡಿಬೇಕು, ಕರೆಕ್ಟ್ ಟೈಮಿಗೆ ನಿಮ್ಮ ಮುಟ್ಟು ಬಂತು, ಏನ್ ಮಾಡ್ತೀರಿ ನೀವು? ಹೊರಗಡೆ ಕೂರಿಸ್ತೀರಿ, ಬಹಳ ಒಳ್ಳೇದದು. ಇಲ್ಲ, ಹೊರಗಡೆ ಕೂರೋದಲ್ಲ, ಆದ್ರೆ ನೀವು ಮಾಡ್ಕೊಂಡ್ ಬಂದಿರ ಹೊರಗಡೆ ಕೂರಿಸ್ತಾರೆ, ಓಕೆ, ತೊಂದ್ರೆ ಏನಿಲ್ಲ. ಆಮೇಲೆ ನೀವೆಲ್ಲ ಏನ್ ಮಾಡ್ತೀರಿ? ಮಾಡ್ಕೊಂಡು ತಲೆ ಮೇಲೆ ಹಾಕೊಂಡು ಮಾಡ್ತೀರಿ, ಒಳ್ಳೇದದು. ಆಮೇಲೆ ಇನ್ನು ಕೆಲವರು ಇದಾರೆ, ಅಂಗಡಿ ಕಳಿಸ್ಬಿಟ್ಟು ಸಂಡೆ ಮಂಡೆ ಟ್ಯಾಬ್ಲೆಟ್ಸ್ ತಗೊಂಬಾ, ಮನೆ ಮಾಡೋರು ಯಾರು ಇಲ್ಲ, ಆ ಗುಳಿಗೆ ನುಂಗದಪ್ಪ, ಮುಟ್ಟು ಮುಂದೆ ತಳ್ಬಿಡೋದು, ಆರಾಮಾಗಿ ಕೆಲಸ ಮಾಡ್ಕೊಳ್ಳೋದು. ಮುಟ್ಟು ಮುಂದೋಗುತ್ತೆ, 4 ದಿವಸ 5 ದಿವಸ ಮುಂದೋಗುತ್ತೆ. ಸಂಡೆ ಮಂಡೆ ಟ್ಯಾಬ್ಲೆಟ್ ಅಂಗಡಿಗೆ ಹೋದ್ರೆ ಸಂಡೆ ಮಂಡೆ ಅಂದ್ರೆ ಕೊಟ್ಬಿಡ್ತಾರೆ ಅವರು. ಅವ ಅವ್ರ ನಂಬಿಕೆ ಅದು, ಅದೇನು ಇಲ್ಲ, ಅದು ಆತರ ಏನು ಆಗಲ್ಲ. ಗುಳ್ಗಿ ತಗೊಳ್ತಾರೆ, ಆ ಗುಳ್ಗಿ ಏನ್ ಗೊತ್ತಾವು? ಆ ಗುಳ್ಗಿ ಬಗ್ಗೆ ಹೇಳಿದ್ರೆ ನೀವೇ ಶಾಕ್ ಆಗ್ತೀರಿ. ಆ ಗುಳ್ಗಿ ಬೇರೆ ಏನು ಅಲ್ಲ, ಮಕ್ಕಳ ಅಂತರ ಕಾಪಾಡೋದಕ್ಕೆ ಯೂಸ್ ಮಾಡ್ತೋ ಓರಲ್ ಕಾಂಟ್ರಸೆಪ್ಟಿವ್ಸ್. ಅಂದ್ರೆ ಓರಲ್ ಕಾಂಟ್ರಸೆಪ್ಟಿವ್ಸ್, ಮಕ್ಕಳು ಅಂತರ ಇಟ್ಕೊಳ್ಳೋದಕ್ಕೆ ನುಂಗ್ತಾರಲ್ಲ ಗುಳ್ಗಿಗಳು, ಅವು ಜಾಸ್ತಿ ತಗೊಂಡ್ರೆ ಗರ್ಭಕೋಶದ ಕ್ಯಾನ್ಸರ್ ಬರುತ್ತೆ, ಗೊತ್ತಾಯ್ತಲ್ಲ. ಈಗ ಅನ್ಕೊಳ್ಳೋಣ, ನೀವೇನ್ ಮಾಡಿದ್ರಿ, 1-3 ಗುಳಿಗೆ ತಗೊಂಡೇ ಬಿಟ್ರಿ, 3 ದಿವಸ ಮುಟ್ಟು ಮುಂದೋಯ್ತು, 4ನೇ ದಿವಸ ಮುಟ್ಟಾಯ್ತು ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಕುರಿ ಕೋಳಿ ಕುಯ್ದು ಹಾಕ್ದಂಗೆ ಆಗಿರುತ್ತೆ, ಅಷ್ಟೊಂದು ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಹೊಟ್ಟೆ ಇಷ್ಟು ಹಿಂಡಾಕ್ ಶುರು ಮಾಡುತ್ತೆ ಅಂದ್ರೆ ನೀವು ತಡ್ಕೊಳಕ್ಕಾಗಲ್ಲ, ಅಷ್ಟು ಹಿಂಡಾಗುತ್ತೆ. ಆಮೇಲೆ ನೀವೇಂತೀರಿ, ಯಾಕಾದ್ರೆ ಈ 3 ಗುಳಿಗೆ ತಗೊಂಡು ನಾನು ಅಂತ ಅನುಭವಿಸಕ್ ಶುರು ಮಾಡ್ತೀರಿ. ಆಮೇಲೆ ನಿಮ್ಮ ರೆಗ್ಯುಲರ್ ಏನ್ ಸೈಕಲ್ ಇದೆಯಲ್ಲ, ಅದು ಏರುಪೇರು ಆಗಕ್ ಶುರು ಆಗುತ್ತೆ, ಗೊತ್ತಾಯ್ತಲ್ಲ. ಹಾಗಾಗಿ ದಯವಿಟ್ಟು ಮುಟ್ಟು ಯಾವುದೇ ಕಾರಣಕ್ಕೂ ಮುಂದೂಡಬೇಡಿ. ನ್ಯಾಚುರಲ್ ಪ್ರೋಸೆಸ್ ಏನ್ ನಡೀತಿದೆಯಲ್ಲ, ಅದು ಹಂಗೆ ನಡಿಯಕ್ ಬಿಡಿ. ಬೇಕಾದ್ರೆ ನೀವೇ 2 ದಿವಸ ಹೊರಗೆ ಕೂತ್ಕೊಳ್ರಿ, ನಡೆದೋಗುತ್ತೆ. ಅಲ್ಲ, ಕೆಲಸ ಮಾಡ್ರಿ, ಒಳ್ಳೇದು. ಈಗ ಕೆಲವು ಮನೇಲಿ ನಡೆಯಲ್ಲ ಅಂದಾಗ ಮತ್ತೆ ಇನ್ನೇ ಮಾಡ್ಬೇಕು, ಅನಿವಾರ್ಯ. ಕೂತ್ಕೊಳ್ರಿ, 2 ದಿವಸ ರೆಸ್ಟ್ ತಗೊಳ್ರಿ ಸಾಕು, 2 ದಿವಸ ರೆಸ್ಟ್ ತಗೊಳ್ರಿ ಸಾಕು. ಈಗ ಮತ್ತೆ ಹೊಲದಲ್ಲಿ ಪೈರು ಒಣಗಲ್ವೇನಮ್ಮ? ನೀವು ಮುಟ್ಟಲ್ಲಿ ಹೋಗಲ್ ಪೈರು ಕೆಲಸ ಅಲ್ಲಲ್ಲ, ಮುಟ್ಟಲ್ಲಿ ನೀವು ಹೋಗಿ ಪೈರ್ ಮುಟ್ಟಿದ್ರೆ, ಹೊಲದಲ್ಲಿ ಮುಟ್ಟಿದ್ರೆ ಒಣಗುತ್ತವ ಇಲ್ಲ. ಹಾಗಂದ್ರೆ ಇವರಿಗೆ ಎಲ್ಲೆಲ್ಲಿ ಇವ್ರು ಮುಟ್ಟಿರ್ತಾರ ಅಷ್ಟು ಒಣಗಿರ್ಬೇಕಿತ್ತು, ಎಲ್ಲಿ ಒಣಗಿತ್ತವ? ಒಣಗಿದವ? ಅವೆಲ್ಲ ಅನ್ಕೊಳ್ಳೋದಷ್ಟೇ. ಮರ ಮುಟ್ಟಿದ್ರೆ ಒಣಗುತ್ತೆ, ಅದೇ ಅದೇ ಮತ್ತೆ ಇವೆಲ್ಲವೂ ನಾವು ಅನ್ಕೊಂಡಂಗೆ ಇವೆಲ್ಲ, ಗೊತ್ತಾಯ್ತಲ್ಲ. ಮುಟ್ಟು ಯಾವುದು ಕೆಟ್ಟದಲ್ಲ, ಇದು ಪವಿತ್ರವಾದದ್ದು, ಇದು ಗೊತ್ತಾಯ್ತಲ್ಲ. ಅದೇ ಕರಿಬೇವು ಅವೆಲ್ಲ ಏನು ಇಲ್ಲಮ್ಮ. ಇನ್ನೊಂದು ಹೇಳ್ತೀನಿ, ನೀವು ಆರೋಗ್ಯವಾಗಿರ್ಬೇಕು ಅಂದ್ರೆ ಕರಿಬೇವು ಎಷ್ಟು ತಿಂತೀರಿ ಅಷ್ಟು ಆರೋಗ್ಯವಾಗಿರ್ತೀರಿ. ಏನ್ ಹೇಳ್ರಿ? ಮತ್ತೆ ನೀವು ಎಸ್ಪೆಷಲಿ ಜಾಸ್ತಿ ತಿನ್ರಿ, ಸ್ಲಿಮ್ ಆಗ್ತೀರಿ. ಅದು ಗ್ರಾಜುಯಲಿ ಕಡಿಮೆ ಆಗ್ತಾ ಹೋಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ 1 ಎಸಳು ಪೂರ್ತಿ ತಗೊಂಡು ಹಸದೆ ತಿನ್ಬೇಕಮ್ಮ. ಒಗ್ಗರಣೆ ಇಷ್ಟಿಷ್ಟು ಮಾಡ್ಕೊಟ್ರೆ ನಾವು ತಿನ್ಬಿಡ್ತೀವಿ. ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ, ಕುರುಮ್ ಅಂತ ಇರುತ್ತೆ. ಬೇಕಾದ್ರೆ ನೋಡ್ರಿ ನೀವು, ಕರಿಬೇವಿಗೆ ಚೆನ್ನಾಗಿ ಫ್ರೈ ಮಾಡ್ರಿ, ಅಂದ್ರೆ ಎಣ್ಣೆಲಿ ಕರೆದು ಬಿಡ್ರಿ, ಚಟಪಟ ಅಂತವೆ. ಅದಕ್ಕೊಂದಿಷ್ಟು ಉಪ್ಪು, ಒಂದಿಷ್ಟು ಖಾರ ಹಾಕಿ ಸುಮ್ಮನೆ ಹಂಗೆ ತಿಂಡಿ, ಸ್ನಾಕ್ಸ್ ತಿನ್ನಂಗಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಕರಿಬೇವು ಮಾತ್ರ ಬಹಳ ಒಳ್ಳೇದು, ಗೊತ್ತಾಯ್ತಲ್ಲ. ಎಲ್ಲದಕ್ಕೂ ಹೌದಮ್ಮ, ಹಸಿ ಎಲೆ ತಿನ್ಬೇಕು, ಹಸಿ ಎಲೆ ತಿನ್ಬೇಕು ಅಷ್ಟೇ. ದಪ್ಪ ಆಗದ್ ಬೇಡಮ್ಮ. ದಪ್ಪ ಇದ್ದವ್ರನ್ನ ಕೇಳ್ರಿ, ಅವ್ರ ಅನುಭವ ಕೇಳ್ರಿ, ಆಮೇಲೆ ನೀವು ವಿಚಾರ ಮಾಡ್ರಿ ದಪ್ಪ ಬೇಕಾ ಬೇಡ ಅಂತ. ಆರೋಗ್ಯವಾಗಿದ್ದಾಳಲ್ಲ ಸಾಕು, ಆರೋಗ್ಯಗಿನ ಯಾವ್ದು ಮುಂದಲ್ಲಮ್ಮ. ದಪ್ಪ ಆಗೋದೇನು ದೊಡ್ಡದಲ್ಲ, ಅದಕ್ಕೂ ಕೆಲವು ಮೆಡಿಸಿನ್ಸ್ ಇದಾವೆ. ದಪ್ಪ ಆಗಿ ಎಷ್ಟೋ ಜನ ಅನುಭವಿಸ್ಬಿಟ್ಟಿದ್ದಾರೆ. ಓವರ್ ವೇಟ್ ಆಗ್ಬಿಡುತ್ತೆ, ಮತ್ತೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತವೆ, ಮುಟ್ಟಲ್ ಪ್ರಾಬ್ಲಮ್ ಆಗುತ್ತೆ. ಬೇಡಮ್ಮ, ಬೇಡ ಸಾಕು, ಅವ್ಳು ಹಂಗೆ ಚೆನ್ನಾಗಿರ್ಲಿ. ಇಲ್ಲಿ ನೋಡ್ರಿ, ಪಾಪ ಅವರು ತೆಳ್ಳಗಾಗ್ಬೇಕು ಅಂತ ನೋಡ್ತಾರಾದ್ರೆ ಅವ್ರು, ನಾನು ಅವ್ರಿಗೆ ಹಾಗೆ ಇರಿ ಅಂತ ಹೇಳಿ, ಇಲ್ಲ ಅವ್ರು ಹಾಗೆ ಇರ್ಲಿ, ಇನ್ನೊಂದು ವರ್ಷ ಆದ್ಮೇಲೆ ಅವರೇ ದಪ್ಪ ಆಗ್ತಾರೆ. ಇನ್ನೊಂದು ವರ್ಷ ಆದ್ಮೇಲೆ ಅವರೇ ದಪ್ಪ ಆಗ್ತಾರೆ ಅಷ್ಟೇಮ್ಮ. ಮತ್ತೆ
ಮತ್ತೆ ಇನ್ಯಾವ್ದು ಬಿಳೆ ಮುಟ್ಟು ಜಾಸ್ತಿ ಬಿಳಿ ಮುಟ್ಟು ಜಾಸ್ತಿ ಹೋಗುತ್ತಮ್ಮ. ಅದಕ್ಕೆ ನಾವು ಮೆಡಿಸಿನ್ಸ್ ಇದಾವೆ, ಅವು ಹೇಳ್ತೀನಂತೆ. ಕೆಲವು ಮನೆ ಮದ್ದಿದಾವೆ, ಅವು ನೀವು ಮಾಡಿದ್ರೆ ನಿಮ್ಗೆ ಎಷ್ಟು ಕಡಿಮೆ ಆಗುತ್ತೆ. ಶುಂಠಿ ಕಷಾಯ ಮಾಡ್ಕೊಂಡು ಕುಡೀರಿ ಫಸ್ಟ್. ಏನಮ್ಮ, ಶುಂಠಿ ಹೀಟ್ ಗೊತ್ತಾಯ್ತಲ್ಲ, ಆದ್ರೂ ನೀವು ಶುಂಠಿ ಕಷಾಯ ಮಾಡ್ಕೊಂಡಾಗ ನಿಮ್ಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಬೇರೆ ಮೆಡಿಸಿನ್ಸ್ ಇದಾವೆ, ಅವೆಲ್ಲ ಹೇಳ್ತೀನಿ. ಬೂದುಗುಂಬಳ ಗೊತ್ತಲ್ಲ, ಬೂದುಗುಂಬಳ ಜ್ಯೂಸ್ ಕುಡೀರಿ. ಬೂದುಗುಂಬಳ ಗೊತ್ತಲ್ಲ, ಹುಗ್ಗಿ ಮಾಡ್ತಾರಲ್ಲ, ಇದು ದಸರಾದಲ್ಲಿ ಹೊಡಿತಾರಲ್ಲ ಪೂಜೆ ಮಾಡಿ, ಅದ್ರದ್ದು ಜ್ಯೂಸ್ ಕುಡಿದಷ್ಟು ಆರೋಗ್ಯ ತುಂಬಾ ಸುಧಾರಿಸುತ್ತೆ. ಅದ್ರ ಮೇಲೆ ಒಂಥರ ಬಿಳಿ 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 ಇರುತ್ತೆ ನೋಡಿ, ಪರಿ ಪರಿ, ಅದು ಈಸ್ ಈಕ್ವಲ್ ಟು ಮುಟ್ಟು ಟೈಪ್ ಅಲ್ಲ, ಇದು ಬಿಳಿ ಮುಟ್ಟಿ, ಅದು ತಗೊಳ್ರಿ. ಆತ ನಿಮ್ಗೆ ಪೂರ್ತಿ ಡೌಟ್ ಇತ್ತು ಅಂದ್ರೆ ನನಗೆ ಫೋನ್ ಮಾಡ್ರಿ. ನೀವು ಬ್ಯಾಡಗಿಗೆ ಬಂದ್ರೆ ಬೇಕಾದ್ರೆ ನಾನು ನಿಮ್ಗೆ ಅದ್ರ ಬಗ್ಗೆ ಬನ್ನಿ. ಆಗ ಒಂದ್ ಕೆಲಸ ಮಾಡಿ, ನೀವು ನಿಮ್ಮ ಯಜಮಾನ್ರಿ ಇಬ್ರು ಬರ್ಬೇಕು. ಇಬ್ರು ಬಂದಾಗ ನಾನು ಕೂರಿಸ್ಕೊಂಡು ನಿಮ್ಗೆ ಮಾಹಿತಿ ಕೊಡ್ತೀನಿ. ನಾನು ಹೆಂಗ್ ಹೇಳ್ತೀನಿ ಹಂಗೆ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಗೆ ಬಿಳಿ ಮುಟ್ಟು ಸಹ ನಿಂತು ಹೋಗುತ್ತೆ. ಗೊತ್ತಾಯ್ತೇನಮ್ಮ? ಮತ್ತೆ ಇನ್ನೇನಾದ್ರು ಸಮಸ್ಯೆ ಇದೆಯಾ? ಏನೋ ಸಮಸ್ಯೆ ಇದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಎಷ್ಟು ಒಂದು ತಿಂಗಳಿಗೆ ಆಗ್ತಲ್ಲ, 2 ತಿಂಗಳಿಗೆ ಆಗ್ತಲ್ಲ, ತೊಂದ್ರೆ ಏನಿಲ್ಲಮ್ಮ, ತೊಂದ್ರೆ ಏನಿಲ್ಲ. ಯಾವ್ದು ತಪ್ಪಲ್ಲ, ಅದು ತೊಂದ್ರೆ ಅಲ್ಲ. ಕೆಲವು ಹೆಣ್ಮಕ್ಳು ವರ್ಷದಲ್ಲಿ 4 ಟೈಮ್ ಆಗ್ತಾರೆ, ತಪ್ಪಲ್ಲ. ಆದ್ರೆ ನಿಮ್ ಮಕ್ಳ ಮೇಲೆ ನಿಮ್ಗೆ ನಂಬಿಕೆ ಇರ್ಬೇಕಷ್ಟೇ. ನಿಮ್ ಮಕ್ಳ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು, ತಪ್ಪಲ್ಲ. ಒಂದ್ ಇನ್ಸಿಡೆಂಟ್ ಆಯ್ತು, ಅದನ್ನ ಹೇಳಿದ್ರೆ ನೀವು ಶಾಕ್ ಆಗೋಗ್ಬಿಡ್ತೀರಿ.